వెల్కమ్ టు ఆంధ్ర న్యూస్. నా పేరు భావన. బెంగళూరు జిల్లా విధానసౌధ దగ్గర ఉన్న ప్రెస్ క్లబ్ నందు సేవా వ్యవస్థాపక రాష్ట్ర అధ్యక్షుడు శంకర్ రామలింగయ్య మరియు హైకోర్టు న్యాయవాదులు ఉమాశంకర్, మంజునాథ్, రాము కలిసి ప్రెస్ క్లబ్ నందు సమావేశం నిర్వహించారు. ಮೇಡಮ್ ಭೇಟಿ ಮಾಡಿದಾಗ ಅವರು ಎಲ್ಲಿ ಮಾಡಬೇಕು ಅಂತ ನಿಮ್ಮ ಒತ್ತಾಯ ಅಂತ ಹೇಳಿದ್ರು. ಆಗ ನಾವು ಹೇಳಿದ್ವಿ, ಇಲ್ಲಿ ನಮ್ಮ ಬೆಂಗಳೂರು ರಾಜಧಾನಿ ಬೆಂಗಳೂರು ಲಾಲ್ಬಾಗಲ್ಲಿ ಬಾಬಾ ಸಾಹೇಬರು ಬಂದು ಹೋಗಿದ್ದಾರೆ. ನಿಯರ್ ಬೈ ಅದೇ ಸ್ಥಳದಲ್ಲಿ ನಮ್ಮ ಲಾಲ್ಬಾಗಲ್ಲಿ ಮಾಡಬೇಕು. ಸುಮಾರು ಒಂದು 250 ಎಕರೆ ಲಾಲ್ಬಾಗ್ ಜಾಗ ಇದೆ, ಅಲ್ಲೇ ಒಳಗಡೆ ಮಾಡಬೇಕು ಬಾಬಾ ಸಾಹೇಬ್ರದ್ದು ಸ್ಟ್ಯಾಚು ಅಂತ ಹೇಳಿದಾಗ ಖಂಡಿತ ನಾವೆಲ್ಲ ಮಾಡೋಣ ಅಂತ ಸರ್ಕಾರ ನಮಗೆ ಭರವಸೆ ಕೊಟ್ಟಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಮಾಡೋಣ ಅಂತ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾಡೋಣ ಅಂತ ಹೇಳಿದ್ದಾರೆ. ದಯಮಾಡಿ ನೀವೆಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ಸುದ್ದಿಯನ್ನು ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ನನ್ನ ಬೆಳಗಿನ ವಂದನೆಗಳು. ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರ ಶಂಕರ್ ರಾಮಲಿಂಗಯ್ಯ ಇವರ ಅಧ್ಯಕ್ಷತೆಯಲ್ಲಿ ಒಂದು ಸರ್ಕಾರಕ್ಕೆ ಒಂದು ಒತ್ತಾಯನ ಮತ್ತು ರಿಕ್ವೆಸ್ಟ್ ಅನ್ನ ನಾವು ಕೇಳ್ಕೊಂಡಿದ್ವಿ. ಏನಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್, ಭಾರತದ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯ ಸಂಕೇತ. ಈ ಸಮಾನತೆ ಸಂಕೇತವಾಗಿ ನಾವು ಅವ್ರದ ಒಂದು 250 ಅಡಿ ಎತ್ತರದ ಪ್ರತಿಮೆಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒತ್ತಡ ಹೇಳಿ ರಿಕ್ವೆಸ್ಟ್ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳನ್ನೆಲ್ಲ ಕೂಡ ಸಂಪರ್ಕ ಮಾಡಿ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ವಿ. ಅದೇ ರೀತಿ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 250 ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿ ರಿಕ್ವೆಸ್ಟ್ ಕೇಳ್ತಾ ಇದ್ವಿ. ಅದೇ ರೀತಿ ತಮಗೆಲ್ಲ ಗೊತ್ತಿದ್ದಾಗೆ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ 225 ಅಡಿ ಎತ್ತರದ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ 206 ಅಡಿ ಎತ್ತರದ ಭಾರತ ರತ್ನ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ 250 ಅಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಲೇಬೇಕು ಅಂತ ನಾವು ನಮ್ಮ ಸಂಘಟನೆಯಿಂದ ನಾವು ರಿಕ್ವೆಸ್ಟ್ ಅನ್ನು ಕೇಳ್ಕೊಂಡಿದ್ವಿ. ತಮ್ಮೊಂದು ಒಂದು ಇದಾಗ್ಬೋದು, ಪ್ರಶ್ನೆಗಳಾಗ್ಬೋದು. ಏನು ಅಂತಂದ್ರೆ 250 ಅಡಿ ಬಾಬಾ ಸಾಹೇಬ್ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಸ್ವಲ್ಪ ಹೊರೆ ಆಗ್ಬೋದು ಅಂತ. ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ, ನಮ್ಮದೇ ಆದ SC/ST ಹಣ ಹೊಂದಿದೆ, SC/PTSP ಅಮೌಂಟು, ಅದು ಬಹಳಷ್ಟು ಕೋಟಿಗಳು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರನೇ. ಆ ಹಣವನ್ನ ಸರಿಯಾದ ರೀತಿಯಲ್ಲಿ ಇದಕ್ಕಾದ್ರೂ ಕೂಡ ಸದುಪಯೋಗ ಅಂತ ನಾವು ಕೇಳ್ಕೊಂಡು ಆ ದುಡ್ಡಲ್ಲಿ ಈ ನಿರ್ಮಾಣ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ವಿ. ಈ ಸ್ಟ್ಯಾಚ್ಯೂ ಉದ್ದೇಶ ಏನು ಅಂತಂದ್ರೆ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಸಮಾನತೆಯ ಸಂಕೇತವಾಗಿ ಬಾಬಾ ಸಾಹೇಬ್ 250 ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿ ನಾನು ಈ ಮೂಲಕ ಮಾಧ್ಯಮ ಮುಖಾಂತರವಾಗಿ ನಾನು